ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಿರೋದು ಏನಂತಂದ್ರೆ, ನಮ್ಗೆ ಒಂದು ಪರ್ಸನಲ್ ಲೋನ್ ಬಗ್ಗೆ ಒಂದು ವಿಡಿಯೋನ ಮಾಡಿ. ಈ ಒಂದು ಪರ್ಸನಲ್ ಲೋನ್ ನಾವು ತಗೋಬೇಕಂತಂದ್ರೆ, ನಾವು ಈ ಒಂದು ಖಾಸಗಿ ಬ್ಯಾಂಕ್ಗಳಲ್ಲಿ ನಾವು ತಗೊಳ್ಳೋದಾದ್ರೆ ಹಲವಾರು ರೀತಿಯಾದ ಬಡ್ಡಿಗಳನ್ನ ಹಾಕ್ತಾರೆ. ಆದ್ರೆ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಪರ್ಸನಲ್ ಲೋನ್ ಎಲ್ಲಿ ಸಿಗುತ್ತೆ ಅಂತ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರಿ. ಅದಕ್ಕೋಸ್ಕರನೇ ಸ್ನೇಹಿತರೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು. ನಿಮ್ಗೆ ಈ ಒಂದು ಕೆನರಾ ಬ್ಯಾಂಕ್ ನಲ್ಲಿ ನಿಮ್ಗೆ 50,000ದಿಂದ 10 ಲಕ್ಷದವರೆಗೆ ನಿಮ್ಗೆ ಈ ಒಂದು ಪರ್ಸನಲ್ ಲೋನ್ ಕೊಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು 50,000ದಿಂದ 10 ಲಕ್ಷ ಲೋನ್ ಕೊಟ್ಟರು ಕೂಡ ಅದರಲ್ಲಿ ನೀವು ಯಾವ್ದಾದ್ರು ಕೂಡ ಬಿಸ್ನೆಸ್ ಗಳನ್ನ ಮಾಡ್ಬೇಕಾಗುತ್ತೆ, ಅಥವಾ ನಿಮ್ಮ ಒಂದು ಮಕ್ಕಳಿಗೆ ಒಂದು ಎಜುಕೇಶನ್ ಆಗಿರ್ಬೋದು, ಈ ರೀತಿಯಾದ ಒಂದು ಒಳ್ಳೆಯ ಒಂದು ಯೋಜನೆಗಳಿಗೆ ಅವರು ಈ ಒಂದು ಲೋನ್ ಗಳನ್ನ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಕೆನರಾ ಬ್ಯಾಂಕ್ ನಲ್ಲಿ ನಿಮ್ಗೆ 50,000ದಿಂದ 10 ಲಕ್ಷದವರೆಗೂ ಕೂಡ ಲೋನ್ ನ ತಗೊಂಡ್ರು ಕೂಡ ನಿಮ್ಗೆ ಕೇವಲ ಬಡ್ಡಿ ದರ 10% ಇರುವಂತದ್ದು. ನಿಮ್ಗೆ 10% ಮಾತ್ರ ಈ ಒಂದು ಬಡ್ಡಿನ ಕಟ್ಟಬೇಕಾಗುತ್ತೆ. ಅದು ಕೂಡ ನಿಮ್ಗೆ ಆ ಒಂದು ಬಡ್ಡಿ ದರ ಏನಿರುತ್ತೆ ಅದು ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ನಿಮ್ಮ ಒಂದು ಸಿಬಿಲ್ ಯಾವ ರೀತಿಯಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಈ ಒಂದು 10% ಇರುವಂತದ್ದು ಅಥವಾ 10ಕ್ಕಿಂತ ಕಡಿಮೆ ಆಗ್ಬೋದು ಅಥವಾ 10ಕ್ಕಿಂತ ಜಾಸ್ತಿ ಆಗ್ಬೋದು. ಈ ರೀತಿಯಾಗಿ ಇರುವಂತದ್ದು ಈ ಒಂದು ಕೆನರಾ ಬ್ಯಾಂಕ್ ನಲ್ಲಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ 1,80,000 ಈ ಒಂದು ಗ್ರಾಹಕರು ಇಲ್ಲಿವರೆಗೂ ಕೂಡ ಈ ಒಂದು ಲೋನ್ ನ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕೆನರಾ ಬ್ಯಾಂಕ್ ನಲ್ಲಿ ನಿಮ್ಗೆ ಬೇರೆ ಒಂದು ಬ್ಯಾಂಕ್ ಗಳ ರೀತಿಯಲ್ಲಿ ನಿಮ್ಗೆ ಈ ಒಂದು ಬೇರೆ ಬೇರೆ ರೀತಿಯಾಗಿ ಡಾಕ್ಯುಮೆಂಟ್ಸ್ ನ ಕೇಳುವಂತದ್ದು, ಮತ್ತೆ ಈ ಒಂದು ಯಾವುದೇ ರೀತಿಯಾದ ಒಂದು ಗ್ಯಾರಂಟಿಗಳನ್ನ ಕೇಳುವಂತದ್ದು, ಅದೇ ರೀತಿಯಾಗಿ ಒಂದು ಸುರಿಟಿಗಳು ಅಂದ್ರೆ ಆಸ್ತಿಗಳನ್ನ ಅಡಮಾನ ಇಡುವಂತದ್ದು, ಈ ರೀತಿಯಾಗೆಲ್ಲ ಮಾಡೋದಿಲ್ಲ. ನೀವು ಯಾವ್ದಾದ್ರು ಕೂಡ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರೆ ಅದ್ರ ಮೇಲೆ ನೀವು ಲೋನ್ ಗಳನ್ನ ತಗೋಬಹುದು. ಅಥವಾ ನೀವೇನಾದ್ರೂ ಕೂಡ ಸ್ಯಾಲ್ರಿಡ್ ಆಗಿದ್ರೆ ನಿಮ್ಮ ಒಂದು ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿ ಇವರು ಲೋನ್ ಗಳನ್ನ ಕೊಡುವಂತದ್ದು. ಅದೇ ರೀತಿಯಾಗಿ ನಿಮ್ಗೆ 2-3 ದಿನಗಳಲ್ಲಿ ನಿಮ್ಗೆ ಒಂದು ಲೋನ್ ಏನಿದೆ ಆ ಒಂದು ಫಂಡ್ ಏನಿದೆ ಅದು ರಿಲೀಸ್ ಆಗ್ಬಿಡುತ್ತೆ. ಬೇರೆ ರೀತಿಯಾಗಿ ಬೇರೆ ಬ್ಯಾಂಕ್ ಗಳಲ್ಲಿ ನಿಮ್ಗೆ ಹಲವಾರು ರೀತಿಯಾದ ಡಾಕ್ಯುಮೆಂಟ್ಸ್ ಕೇಳುವಂತದ್ದು, ಮತ್ತೆ ಲೋನ್ ಸ್ಯಾಂಕ್ಷನ್ ಆದ್ರೂ ಕೂಡ ಈ ಒಂದು ವಾರಾನ್ಗಟ್ಲೆ ಕಾಯಿಸುವಂತದ್ದು ಈ ರೀತಿಯಾಗಿ ಮಾಡೋದಿಲ್ಲ. 2-3 ದಿನಗಳ ಒಳಗೆ ನಿಮ್ಗೆ ಒಂದು ಲೋನ್ ರಿಲೀಸ್ ಆಗುವಂತದ್ದು. ಅದನ್ನ ನೀವು ತಗೊಂಡು ಒಳ್ಳೆಯ ಒಂದು ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸುಮ್ನೆ ನೀವು ಸಾಲಗಳನ್ನ ಮಾಡ್ಕೊಳ್ತಿದೀನಿ ಅನ್ಬಿಟ್ಟು ಎಲ್ಲದಕ್ಕೂ ಕೂಡ ಸಾಲ ಕೊಡೋದಿಕ್ ಹೋಗೋದಿಲ್ಲ ಅವರು. ನೀವು ಯಾವ್ದಾದ್ರು ಕೂಡ ಬಿಸ್ನೆಸ್ ನ ಪರ್ಟಿಕ್ಯುಲರ್ ಇಂಥದೇ ಬಿಸ್ನೆಸ್ ನ ಮಾಡ್ತಾ ಇದೀವಿ ಅಂತ ಅದ್ರದ್ದು ಪ್ರೂಫ್ ಗಳನ್ನ ಕೇಳ್ತಾರೆ. ಅದ್ರದ್ದು ಪ್ರೂಫ್ ಗಳನ್ನ ನೀವು ಏನಾದ್ರು ಕೊಟ್ರಿ ಅಂತಂದ್ರೆ ನಿಮ್ಗೆ ಇದರಲ್ಲಿ ನಿಮ್ಗೆ 50,000ದಿಂದ 10 ಲಕ್ಷದವರೆಗೆ ನಿಮ್ಗೆ ಲೋನ್ ನ ತಗೊಳ್ಳುವಂತ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ನಿಮ್ಗೆ ಈ ಒಂದು ಪ್ರೈವೇಟ್ ಬ್ಯಾಂಕ್ ಗಳಲ್ಲೆಲ್ಲ ನಿಮ್ಗೆ ಈ ಒಂದು ಡಾಕ್ಯುಮೆಂಟ್ ಫೀಸ್ ಅನ್ಬಿಟ್ಟು 5,000, 10,000 ಈ ರೀತಿಯಾಗೆಲ್ಲ ತಗೊಳ್ತಾರೆ. ಇದರಲ್ಲಿ ಮಿನಿಮಮ್ ಡಾಕ್ಯುಮೆಂಟ್ಸ್ ಫೀಸ್ ಇರುವಂತದ್ದು ಕೇವಲ 1,500 ರೂಪಾಯಿ ಮಾತ್ರ ನಿಮ್ಗೆ ಈ ಒಂದು ಡಾಕ್ಯುಮೆಂಟ್ಸ್ ಫೀಸ್ ನ ಕಟ್ ಮಾಡ್ಕೊಳ್ಳುವಂತದ್ದು. ಇನ್ನ ಉಳಿದಂತದ್ದೆಲ್ಲದೂ ಕೂಡ ನಿಮ್ಮ ಒಂದು ಅಕೌಂಟ್ಗೆನೆ ಟ್ರಾನ್ಸ್ಫರ್ ಆಗುವಂತದ್ದು. ಹಾಗೇನೆ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಒಂದು ಅರ್ಹತೆಗಳು ಬೇಕಾಗುತ್ತೆ, ಅವರು ಯಾವ್ದೆಲ್ಲ ಒಂದು ದಾಖಲಾತಿಗಳನ್ನ ಕೇಳ್ತಾರೆ, ಏನೆಲ್ಲ ಎಲಿಜಿಬಿಲಿಟಿ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ವಯಸ್ಸಿನ ಒಂದು ಮಿತಿ ಏನಿದೆ ಅದು 21 ವರ್ಷದಿಂದ 60 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಉದ್ಯೋಗ ಮತ್ತು ಆದಾಯ ಅಥವಾ ಒಂದು ಏನು ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ನೀವು ಏನಾದ್ರು ಕೂಡ ಹೊಸದಾಗಿ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಗಳು ಇದೆ ಇವಾಗ ಅನ್ನೋದಾದ್ರೆ ನೀವು ಮಂತ್ಲಿ ಒಂದು 20,000 ವರ್ಗು ಕೂಡ ನೀವು ಅರ್ನಿಂಗ್ಸ್ ಇರ್ಬೇಕಾಗುತ್ತೆ. 20,000 ಏನಾದ್ರು ಕೂಡ ಅರ್ನಿಂಗ್ಸ್ ಇದ್ರೆ ನಿಮ್ಗೆ ಎಲಿಜಿಬಲ್ ಆಗುವಂತದ್ದು. ನೀವು ಅದು ಖಾಸಗಿ ಕಂಪನಿ ಆಗಿರ್ಬೋದು ಅಥವಾ ಸರ್ಕಾರಿ ಕಂಪನಿ ಆಗಿರ್ಬೋದು. ನೀವು ನಿಮ್ಗೆ 20,000 ಸ್ಯಾಲ್ರಿ ಬರ್ತಾ ಇದೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ ಅಂದ್ರೆ ಆ ಒಂದು ಬಿಸ್ನೆಸ್ ನ ಒಂದು ದಾಖಲಾತಿಗಳನ್ನ ಕೂಡ ಕೇಳ್ತಾರೆ. ಆ ಒಂದು ಡಾಕ್ಯುಮೆಂಟ್ಸ್ ಕೂಡ ನೀವು ಕೊಡ್ಬೇಕಾಗುತ್ತೆ. ಇನ್ನ ಸಿಬಿಲ್ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಸಿಬಿಲ್ 700 ಮೇಲೆ ಇರ್ಬೇಕಾಗುತ್ತೆ. ಈ ಒಂದು ಸಿಬಿಲ್ ಸ್ಕೋರ್ ಏನಿದೆಯಲ್ವಾ ಅದು 700ಕ್ಕಿಂತ ಮೇಲಿದ್ದಂತವ್ರು ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಒಂದು ಭಾರತೀಯ ನಾಗರಿಕರಾಗಿರ್ಬೇಕಾಗುತ್ತೆ. ನಂತರ ನಿಮ್ದು ಬೇರೆ ಯಾವುದೇ ರೀತಿಯಾದ ಒಂದು ಸಾಲಗಳು ಕೂಡ ಇರಬಾರ್ದು, ಅಂತವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಅದೇ ರೀತಿಯಾಗಿ SC ST OBC ಗೆ ಮೊದಲ ಒಂದು ಆದ್ಯತೆನ ಕೊಡ್ತಾ ಇದ್ದಾರೆ ಈ ಒಂದು ಸಾಲನ ತಗೊಳ್ಳೋದಿಕ್ಕೆ. ಅಂದ್ರೆ 10 ಲಕ್ಷದವರೆಗೆ ನಿಮ್ಗೆ ಸಾಲ ಯಾವ ಬ್ಯಾಂಕ್ ಅಲ್ಲೂ ಕೂಡ ಕೊಡೋದಿಲ್ಲ ಈಸಿಯಾಗಿ. ಹಲವಾರು ಈ ಒಂದು ದಾಖಲಾತಿಗಳನ್ನ ಕೇಳ್ತಾರೆ, ಮತ್ತೆ ನಿಮ್ಮ ಒಂದು ಜಮೀನಿನ ಒಂದು ಸುರುಟಿಗಳು ಕೂಡ ಕೇಳುವಂತದ್ದು, ಮತ್ತೆ ಬೇರೆ ಯಾವ್ದಾವ್ದೆಲ್ಲ ಡಾಕ್ಯುಮೆಂಟ್ಸ್ ನ ಕೇಳ್ತಾರೆ. ಅದರಲ್ಲಿ ಈ ರೀತಿಯಾಗಿ ಇರೋದಿಲ್ಲ ಈ ಒಂದು ಕೆನರಾ ಬ್ಯಾಂಕ್ ಅಲ್ಲಿ. ಇದು ಒಂದು ಒಳ್ಳೆಯ ಒಂದು ಅವಕಾಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಂತರ ಕೂಡ ಮಹಿಳಾ ಅರ್ಜಿದಾರರಾಗಿದ್ರೆ ನಿಮ್ಗೆ ಈ ಒಂದು 0.5% ವರ್ಗು ಕೂಡ ರಿಯಾಯಿತಿ ಕೊಡ್ತಾ ಇರುವಂತದ್ದು. ನೀವೇನಾದ್ರೂ ಕೂಡ ಮಹಿಳೆಯರಾಗಿದ್ರೆ ನೀವು ಅರ್ಜಿ ಹಾಕ್ತಾ ಇದ್ದೀರಾ ಅನ್ನೋದಾದ್ರೆ 0.5% ವರ್ಗು ಕೂಡ ಬಡ್ಡಿ ರಿಯಾಯಿತಿನ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಪ್ಯಾನ್ ಕಾರ್ಡ್ ಕೂಡ ಬೇಕಾಗುವಂತದ್ದು. ನಂತರ ವೋಟರ್ ID ಕೂಡ ಬೇಕಾಗುವಂತದ್ದು. ನಂತರ ಕೊನೆಯ ಒಂದು 3 ತಿಂಗಳ ಒಂದು ಸ್ಯಾಲರಿ ಸ್ಲಿಪ್ ಕೂಡ ಬೇಕಾಗುವಂತದ್ದು. ನಂತರ ಒಂದು 6 ತಿಂಗಳ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ಒಂದು ಉದ್ಯೋಗ ಪ್ರಮಾಣ ಪತ್ರ ಅಂದ್ರೆ ಈ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಇದ್ರೂ ಕೂಡ ಆಗುವಂತದ್ದು, ಅದು ಕೂಡ ಇರ್ಬೇಕಾಗುತ್ತೆ.
ಅದೇ ರೀತಿಯಾಗಿ 3 ಇಂದ 4 ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋಗಳು ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ನಿಮ್ಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ನೋಡಿದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಅರ್ಜಿನ ಸಲ್ಲಿಸಬಹುದು. ಅಂದ್ರೆ ಈ ಒಂದು ಕೆನರಾ ಬ್ಯಾಂಕ್ ನ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲೂ ಕೂಡ ನೀವು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಅಂದ್ರೆ ಈ ಒಂದು ಪರ್ಸನಲ್ ಲೋನ್ ಆ ಒಂದು ವೆಬ್ಸೈಟ್ ಅಲ್ಲಿ ಇರುವಂತದ್ದು. ಅದರಲ್ಲಿ ನೀವು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಫಾರ್ಮ್ ನ ಭರ್ತಿ ಮಾಡಿ ನಂತರ OTP ಬರುವಂತದ್ದು. ಆ OTP ನ ತಗೊಂಡು ನಂತರದಲ್ಲಿ ನೀವು ಆನ್ಲೈನ್ ಅಲ್ಲಿ ನೀವು ಅಪ್ಲೈನ ಮಾಡಬಹುದು. ಇದು 1 ರಿಂದ 2 ದಿನಗಳಲ್ಲಿ ನಿಮ್ಗೆ ಒಂದು ಪರಿಶೀಲನೆ ಆಗಿ ನಂತರ ನಿಮ್ಮ ಒಂದು ಅಕೌಂಟ್ಗೆ ಆ ಒಂದು ಫಂಡ್ ಏನಿದೆ ಅದು ಟ್ರಾನ್ಸ್ಫರ್ ಆಗುವಂತದ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ತುಂಬಾ ಜನರು ಕೇಳ್ತಾ ಇದ್ರಿ ನಮ್ಗೆ ಸಾಲದ ಒಂದು ಬಹಳ ಅವಶ್ಯಕತೆ ಇದೆ ಅಂತ, ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಕೆಲವರಿಗೆ ಉಪಯೋಗ ಆಗ್ಬಹುದು, ಕೆಲವರಿಗೆ ಉಪಯೋಗ ಆಗದೆ ಇರಬಹುದು. ಆದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಏನಿದೆ ಅದು ಬೇರೆ ಬ್ಯಾಂಕ್ಗಳಿಗಿಂತ ಇದರಲ್ಲಿ ತುಂಬಾನೇ ಕಡಿಮೆ ಇರುವಂತದ್ದು. ಹಾಗಾಗಿ ನೀವೇನಾದ್ರೂ ಕೂಡ ಸಾಲಗಳನ್ನ ತಗೋಬೇಕು ಅಥವಾ ನಾವೇನಾದ್ರೂ ಕೂಡ ಬಿಸ್ನೆಸ್ ನ ಮಾಡಬೇಕು, ಈ ರೀತಿಯಾಗಿ ಏನಾದ್ರೂ ಕೂಡ ಪ್ಲಾನಿಂಗ್ ಇದ್ರೆ ನೀವು ಇಲ್ಲಿ ಕೂಡ ಸಾಲಗಳನ್ನ ತಗೋಬಹುದು, ಪರ್ಸನಲ್ ಲೋನ್ ಕೂಡ ತಗೋಬಹುದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.